ಇವತ್ತು ಬೆಂಗಳೂರಲ್ಲಿ ಐತಿಹಾಸಿಕ ಆಗಿರ್ತಕ್ಕಂಥ ಬಲಗೈ ಸಮುದಾಯದ ಅನ್ಯಾಯದ ವಿರುದ್ಧವಾಗಿ ಇವತ್ತು ಧ್ವನಿ ಎತ್ತಿರ್ತಕ್ಕಂಥದ್ದು ಇಡೀ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಎಲ್ಲಿಂದ ಕೂಡ ಇವತ್ತು ನಮ್ಮ ಬಲಗೈ ಸಮುದಾಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಖಂಡಿಸಿ ಇವತ್ತು ನಾವು ಹೋರಾಟ ಮಾಡ್ತಿರ್ತಕ್ಕಂಥದ್ದು. ಲಕ್ಷೋಪಲಕ್ಷ ಮಂದಿ ಈ ಒಂದು ಫ್ರೀಡಮ್ ಪಾರ್ಕಲ್ಲಿ ಬೆಂಗಳೂರಿನ ಹೃದಯ ಭಾಗದಲ್ಲಿ ಬಂದು ಇವತ್ತಿನ ದಿವಸ ನಾವು ಹೋರಾಟವನ್ನು ಮಾಡ್ತಾಯಿದ್ದೇವೆ. ಜ್ಞಾನಪ್ರಕಾಶ ಸ್ವಾಮೀಜಿಯವರ ನೇತೃತ್ವದಲ್ಲಿ ಇವತ್ತು ಒಂದು ಬೃಹತ್ ಒಂದು ಹೋರಾಟವನ್ನು ಮಾಡಿರ್ತಕ್ಕಂಥದ್ದು. ಏನು ಈ ಹಿಂದೆ ಈ ರೋಸ್ಟರ್ ಬಿಂದು ಅಂತಂದ್ಬಿಟ್ಟು ಹೇಳಿ ಈ ಬಲಗೈ ಮತ್ತು ಎಡಗೈ ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ನಾಗಮೋಹನ್ ದಾಸ್ ಅವರಿಗೆ ಏನು ನ್ಯಾಯಾಲಯ ಆದೇಶವನ್ನು ಕೊಟ್ಟಿರ್ತದೆ. ಆ ಆದೇಶದ ಪ್ರಕಾರವಾಗಿ ಆ ನಾಗಮೋಹನ್ ದಾಸ್ ಅವರು ಏನು ಈ ಕರ್ನಾಟಕ ರಾಜ್ಯದಲ್ಲಿ ಅಂಕಿಅಂಶಗಳ ಪ್ರಕಾರವಾಗಿ ಬಲಗೈ ಸಮುದಾಯದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಬಲಗೈ ಸಮುದಾಯ ಮೇಲೆ ಇತ್ತು. ಆದರೆ ಈ ಏನು ಜಾತಿ ಗಣತಿ ನಡೆದ ನಂತರ ಈ ದತ್ತಾಂಶಗಳನ್ನು ಈ ಲೋಪದೋಷಗಳಾಗಿರ್ತಕ್ಕಂಥದ್ದು ಅದ್ರ ಜೊತೆ ಒಳಗಡೆ ಏನು ಆ ಅಂಕಿಅಂಶಗಳನ್ನು ಇಲ್ಲಿ ದುರುಪಯೋಗ ಆಗಿದೆ ಅಂತಂದ್ಬಿಟ್ಟು ಹೇಳಿ ನಾವು ಈ ಸಂದರ್ಭದಲ್ಲಿ ಖಂಡಿಸ್ತೇವೆ. ಹಾಗಾಗಿ ನಮ್ಮ ಬಲಗೈ ಸಮುದಾಯಕ್ಕೆ ಆಗಿರ್ತಕ್ಕಂಥದ್ದು ಅದು ರೋಸ್ಟರ್ ಬಿಂದುನಲ್ಲೂ ಕೂಡ ಆ ಲೋಪದೋಷಗಳಾಗಿರ್ತಕ್ಕಂಥದ್ದು ಈಗ ನಮಗೆ ಅದು ಸರಿಯಾಗಿ ಸಮರ್ಪಕವಾಗಿ ಆಗಲಿಲ್ಲ ಅಂತಂದ್ಬಿಟ್ಟು ಹೇಳಿ ನಮ್ಮದು ಒಂದು ಒತ್ತಾಯ ಆಗಿದೆ. ಸರ್ಕಾರಕ್ಕೆ ಸಂದರ್ಭದಲ್ಲಿ ನಾವು ಮನವಿಯನ್ನು ಮಾಡಿಕೊಳ್ತಕ್ಕಂಥದ್ದು ಏನು ಈ ಬಲಗೈ ಅಥವಾ ಎಡಗೈ ಸಮುದಾಯಗಳು ಇಡೀ ರಾಜ್ಯದಲ್ಲಿ ಅಣ್ಣ ತಮ್ಮಂದಿರ ಹತ್ರ ನಾವೆಲ್ಲ ಕೂಡ ಜೀವನವನ್ನು ಮಾಡ್ತಾಯಿದ್ವಿ. ನಮ್ಮ ಹೋರಾಟ ಇರ್ತಕ್ಕಂಥದ್ದು ಎಡಗೈ ಸಮುದಾಯ ಆಗಲಿ ಬಲಗೈ ಸಮುದಾಯ ಅಂತಂದ್ಬಿಟ್ಟು ಏನಲ್ಲ. ನಮ್ಮ ಹೋರಾಟ ಇರ್ತಕ್ಕಂಥದ್ದು ಸರ್ಕಾರದ ವತಿಯಿಂದ ನಾವೆಲ್ಲ ಕೂಡ ಹೋರಾಟ ಮಾಡ್ತಿರ್ತಕ್ಕಂಥ ಸರ್ಕಾರ ಇದನ್ನು ಗಣನೆಗೆ ತೊಗೊಳ್ಬೇಕಾಗ್ತದೆ. ಈ ಹಿಂದೆ ಏನು ನಮ್ಮ ಬಲಗೈ ಸಮುದಾಯದಲ್ಲಿ ಇರ್ತಕ್ಕಂಥ ಮೀಸಲಾತಿ ಏನಿತ್ತು ಅದು ಹಾಗೆ ಮುಂದುವರಿಬೇಕು. ಈಗ ಏನು ಈ ದತ್ತಾಂಶಗಳ ಪ್ರಕಾರವಾಗಿ ರೋಸ್ಟರ್ ಬಿಂದುಗಳಲ್ಲಿ ಆಗಿರ್ತಕ್ಕಂಥ ಅನ್ಯಾಯಗಳನ್ನು ಅದು ಸರಿಪಡಿಸಿ ನಂತರ ಈಗ ಏನು ವಿಧಾನಸೌಧ ಕ್ಯಾಬಿನೆಟ್ ಒಳಗಡೆ ಅದು 27ನೇ ತಾರೀಕು ಈ ವಿಚಾರವಾಗಿ ಏನೆಲ್ಲ ಕೂಡ ಸಭೆ ನಡೆಯುತ್ತೆ. ಆ ಸಭೆ ಒಳಗಡೆ ಯಾವುದೇ ಕಾರಣಕ್ಕೂ ಕೂಡ ಅಂಗೀಕೃತ ಮಾಡಬಾರ್ದು. ಆ ಆದೇಶವನ್ನು ಈಗಿರ್ತಕ್ಕಂಥ ಏನು ನಾಗಮೋಹನ್ ದಾಸ್ ಅವರು ಕೊಟ್ಟಿರ್ತಕ್ಕಂಥ ವರದಿ ಪ್ರಕಾರವಾಗಿ ಅದನ್ನು ತಿರಸ್ಕರಿಸಬೇಕು ಅಂತಂದ್ಬಿಟ್ಟು ಹೇಳಿ ನಮ್ಮ ಬಲಗೈ ಸಮುದಾಯದ ಇಂದಿನ ಒತ್ತಾಯ. ಒಂದು ವೇಳೆ ಏನಾದರೂ ಕೂಡ ಬಲಗೈ ಸಮುದಾಯಕ್ಕೆ ಏನಾದರೂ ಅನ್ಯಾಯ ಕಂಡು ಬಂದಂಥ ಸಂದರ್ಭದಲ್ಲಿ ನಾವು ಈಗ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ನಾವು ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು ಕೂಡ ಮಾಡ್ತೇವೆ. ಮಾನ್ಯ ಸಚಿವ ಸಂಪುಟದಲ್ಲಿರ್ತಕ್ಕಂಥ ಏನು ಈಗ ಇಂದಿನ ಸರ್ಕಾರದಲ್ಲಿರ್ತಕ್ಕಂಥ ಶಾಸಕರಾಗಲಿ ಅಥವಾ ಸಚಿವರಾಗಿರಲಿ ಅವರೆಲ್ಲರೂ ಕೂಡ ಇದು ಗಣನೆಗೆ ತಗೊಳ್ಬೇಕಾಗ್ತದೆ. ಏನು ಬಲಗೈ ಸಮುದಾಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನು ನೀವು ಕೂಡ ವಿಧಾನಸಭೆಯಲ್ಲಿ ವಿಧಾನಮಂಡಲದಲ್ಲಿ ವಿಧಾನ ಪರಿಷತ್ತುಗಳಲ್ಲಿ ಮೇಲ್ಮನೆ ಅಥವಾ ಕೆಳಮನೆಗಳಲ್ಲೂ ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತಬೇಕು ಅಂತಂದ್ಬಿಟ್ಟು ಹೇಳಿ ಒಂದು ವೇಳೆ ಏನಾದರೂ ಕೂಡ ನಮಗೆ ಅನ್ಯಾಯ ಆದಂಥ ಪಕ್ಷದಲ್ಲಿ ಏನು ನೀವೆಲ್ಲ ಕೂಡ ಸಚಿವ ಸಂಪುಟದಲ್ಲಿದ್ದೀರಿ ನೀವೆಲ್ಲ ಕೂಡ ರಾಜೀನಾಮೆಯನ್ನು ಕೊಟ್ಟು ಹೊರಗಡೆ ಬರಬೇಕು ಅಂತಂದ್ಬಿಟ್ಟು ಹೇಳಿ ಕೂಡ ನಾವು ಹೇಳ್ತೇವೆ. ಒಂದು ವೇಳೆ ನೀವು ಹೊರಗಡೆ ಬಂದಿದ್ದಾದಂಥ ಪಕ್ಷದಲ್ಲಿ ಮತ್ತೊಮ್ಮೆ ನಿಮ್ಮನ್ನು ನಮ್ಮ ಬಲಗೈ ಸಮುದಾಯ ಇಡೀ ರಾಜ್ಯಾದ್ಯಂತ ಎಲ್ಲವೂ ಕೂಡ ನಾವು ನಿಮ್ಮ ಜೊತೆಯಲ್ಲಿ ನಿಂತ್ಕೊಳ್ತೇವೆ. ನಿಮ್ಮ ಬಲವಾಗಿ ನಾವೆಲ್ಲ ಕೂಡ ನಿರ್ತೇವೆ. ಮತ್ತೆ ನಿಮ್ಮನ್ನು ಚುನಾಯಿತರನ್ನಾಗಿ ಮಾಡಿ ಮತ್ತೆ ವಿಧಾನಸೌಧಕ್ಕೋ ಅಥವಾ ಪಾರ್ಲಿಮೆಂಟ್ಗೂ ನಾವು ಕಳಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೇವೆ. ಹಾಗಾಗಿ ನೀವು ಭಾಳ ಎಚ್ಚರಿಕೆಯಿಂದ ನಿಗಾ ವಹಿಸಿ ಬರ್ತಕ್ಕಂಥ ಏನು 27ನೇ ತಾರೀಕು ಕ್ಯಾಬಿನೆಟ್ ಒಳಗಡೆ ಚರ್ಚೆ ಆಗ್ತಕ್ಕಂಥದ್ದಿದೆ. ಆ ಒಂದು ಚರ್ಚೆಯಲ್ಲಿ ಬಲಗೈ ಸಮುದಾಯಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅನ್ಯಾಯಗಳಾಗಬಾರ್ದು ಅಂತಂದ್ಬಿಟ್ಟು ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಕಾಡುಗೋಡಿ ಸೊಣ್ಣಪ್ಪ ಅಂತಂದ್ಬಿಟ್ಟು ಹೇಳಿ ಕರ್ನಾಟಕ ದಲಿತ ಕ್ರಿಯಾ ವೇದಿಕೆಯ ರಾಜ್ಯಾಧ್ಯಕ್ಷ. ಜೈ ಭೀಮ್.